ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಇವತ್ತು ನಾವು ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕಿನ ಒಬ್ಬ ಸಮಾಜ ಸೇವಕರು ಸುಮಾರು 150ಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಕಥೆಯ ಬಗ್ಗೆ ನಾವು ಇವತ್ತು ನಮಗೆ ತೋರಿಸ್ತೀವಿ. ಇವರು JDSನಲ್ಲಿ ಸುಮಾರು ದಿನಗಳಿಂದ ಇದ್ದಂಥವ್ರು, JDSನಲ್ಲಿ ಸೀನಿಯರ್ ಆಗಿ ಕೆಲಸ ಮಾಡಿದಂಥವ್ರು. ನಾನು JDSನಲ್ಲಿ ಸುಮಾರು ದಿನ ಕೆಲಸ ಮಾಡಿದೆ. ಆದರೆ ನಾನು ಇವತ್ತು CRPF ಅಲ್ಲಿ ಕೆಲಸ ಮಾಡಿ ಅಲ್ಲೊಂದು 15 ವರ್ಷಗಳು ಸೇವೆ ಮಾಡಿ ಮತ್ತೆ ನನ್ನ ಹುಟ್ಟೂರಿಗೆ ಬಂದು ಎಲ್ಲೋ ಒಂದು ಕಡೆ ನಾನು ಒಂದು 100-150 ಜನರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು 15 ವರ್ಷಗಳಷ್ಟು ಸೇವೆಯನ್ನು ಸಲ್ಲಿಸಿ ಮತ್ತೆ ನನ್ನ ತವರೂರಿಗೆ ಬಂದು ಇವತ್ತು 100-150 ಜನರಿಗೆ ಉದ್ಯೋಗ ಕೊಡ್ತಾ ಇದ್ದೀನಿ. ನಾನು JDSನಲ್ಲಿ ಒಂದು ನಿಷ್ಠೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಸೇವಕನಾಗಿ ಮಾಡ್ತಾ ಇದ್ದೀನಿ. ಒಟ್ಟಾರೆ ಇಷ್ಟಕ್ಕೂ ಇವರು JDSನಲ್ಲಿ ಗುರುಸ್ಕೊಂಡಿದ್ದು ಯಾಕೆ? ಇವರು JDSನಲ್ಲಿ ಎಷ್ಟು ವರ್ಷಗಳಿಂದ ಗುರುಸ್ಕೊಂಡ್ರು? ಇವರು CRPFಗೆ ಹೋದವರು 15 ವರ್ಷಗಳ ಸೇವೆ ಸಲ್ಲಿಸಿ ಫುಲ್ ನಿವೃತ್ತಿವರೆಗೂ ಇರುತ್ತೆ. 15 ವರ್ಷಗಳನ್ನ ಸೇವೆ ಸಲ್ಲಿಸಿ ತದನಂತರ ಹುಟ್ಟೂರಿಗೆ ಬಂದು ಇಲ್ಲೊಂದು 150 ಜನಕ್ಕೆ ಕೆಲಸ ಕೊಡುವಂಥ ರ್ಯಾಕ್ ವ್ಯಾಲಿ ರೆಸಾರ್ಟನ್ನು ಯಾಕೆ ಮಾಡಿದ್ರು? ಇಷ್ಟಕ್ಕೂ ಇವರು JDSಲ್ಲಿ ಎಷ್ಟು ವರ್ಷಗಳಿಂದ ಇದ್ರು? ಅದಾದ ನಂತರ ಯಾವ ರಾಜಕಾರಣಿಗಳ ಜೊತೆ ಇದ್ರು? ಒಟ್ಟಾರೆ 15 ವರ್ಷಗಳ ಸೇವೆ ಸಲ್ಲಿಸಿ CRPF ಅಲ್ಲಿ ಹಿಂದಿರುಗಿ JDSನಲ್ಲಿ ಕಾಣಿಸ್ಕೊಂಡಂಥ ರ್ಯಾಕ್ ವ್ಯಾಲಿ ರೆಸಾರ್ಟಿನ ಮಾಲೀಕ ಚಂದ್ರವಾಸ್ ಅವರು ಏನು ಹೇಳ್ತಾರೋ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ನೋಡೋಣ. ಇವರು JDSನಲ್ಲಿ ಕಾಣಿಸ್ಕೊಂಡಂಥವ್ರು. JDSನ ಸ್ಥಳೀಯ ಶಾಸಕರಾಗಿರ್ಬೋದು, ಕಾಡನಹಳ್ಳಿ ನಾಗರಾಜನ್ ಆಗಿರ್ಬೋದು, ಹಲವಾರು ಮುಖಂಡರುಗಳ ಜೊತೆ ಇವತ್ತು ಕಾಣಿಸ್ಕೊಂಡಂಥವ್ರು. ಸುಮಾರು ವೇದಿಕೆಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದವರು. ಆದರೆ ಇತ್ತೀಚೆಗಷ್ಟೇ ಎಲ್ಲೋ ಒಂದು ಕಡೆ ಕೆಲವು ವೇದಿಕೆಗಳಲ್ಲಿ ಕಾಣಿಸ್ತಾ ಇದ್ದಾರೆ, ಕೆಲವು ವೇದಿಕೆಗಳಲ್ಲಿ ಕಾಣಿಸ್ತಾ ಇಲ್ಲ. ಆದರೂ ಇಷ್ಟಕ್ಕೂ ಚಂದ್ರು ಯಾಕೆ ಕಾಣಿಸ್ತಾ ಇಲ್ಲ? ಚಂದ್ರು JDSನಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಕೆಲವು ಮುಖಂಡರ ಜೊತೆ ಇದ್ದಾರೆ, ಕೆಲವು ಮುಖಂಡರ ಜೊತೆ ಇಲ್ಲ. ಯಾಕೆ ಅನ್ನೋದನ್ನ ಇವತ್ತು ನಾವು ಪ್ರಶ್ನೆ ಮಾಡೋಕ್ಕೆ ನಮ್ಮ ಜೊತೆ ಚಂದ್ರು ಅವರು ಇದ್ದಾರೆ. ಒಟ್ಟಾರೆ ಚಂದ್ರು ಅವರು ಏನು ಮಾತಾಡ್ತಾರೋ ಬನ್ನಿ ನೋಡಿ. ಐಡಿಯಾ ನ್ಯೂಸ್ ಕಡೆಯಿಂದ ನಮಸ್ಕಾರ ಸರ್. ನಮಸ್ಕಾರ ಮಂಜುನಾಥ್ ಸರ್. ನಮಸ್ಕಾರ. ಚಂದ್ರು ಅವರು ಮೊದಲು ಹೆಂಗಿದ್ರು, ಈಗ ಹೆಂಗಿದ್ದಾರೆ? ಚಂದ್ರು ಅವರು ಮೊದಲಿದ್ದಂತಹ ಒಂದು ಜೀವನನೇ ಬೇರೆ, ಚಂದ್ರು ಅವರು ಈಗ ಜೀವನನೇ ಬೇರೆ. ಇಷ್ಟಕ್ಕೂ ಇದು ಹೇಗಾಯಿತು ಸರ್? ನಾವು ನಮ್ಮೂರ ಹೆಸರು ಎಮ್ ಗೊಲ್ಲಲ್ಲಿ ಅಂತ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಎಮ್ ಗೊಲ್ಲದಲ್ಲಿ. ಸರ್, ನಾನು 22 ವರ್ಷ ಆದಮೇಲೆ ಇಲ್ಲೇ ನಾನು ಓದ್ಕೊಂಡು ಹೆಬ್ನಿ ಗ್ರಾಮ ಪಂಚಾಯತಲ್ಲಿ ಓದ್ಕೊಂಡು 23 ವರ್ಷದಲ್ಲಿ ನಾನು CRPF ದೇಶ ಸೇವೆ ಮಾಡೋಕ್ಕೆ CRPFಗೆ ಹೋಗಿದ್ದೆ. ಅಲ್ಲಿಂದ ನಾನು 13 ವರ್ಷ ಸರ್ವೀಸ್ ಮಾಡಿದೆ. 13 ವರ್ಷ ಸರ್ವೀಸ್ ಆದ ನಂತರ ಪುನಃ ಮತ್ತೆ ನಮ್ಮೂರಿಗೆ ಬಂದು ನನಗೂ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಐಡಿಯಾ ಇತ್ತು. ನಾನು ಯಾವುದೋ ಒಂದು ಸಾಧನೆ ಮಾಡಬೇಕು, ಒಂದು ಹೋಟೆಲ್ದು ನನಗೆ ಸ್ವಲ್ಪ ಟಚ್ ಇತ್ತು. ಅದನ್ನು ನಾನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ರಿಸೈನ್ ಕೊಟ್ಟು ನಮ್ಮ CRPFಗೆ ರಿಸೈನ್ ಕೊಟ್ಟು ಬಂದು ಇಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿ ನಾನು ಚಿಕ್ಕದಾಗಿ ಒಂದು ಹೋಟೆಲ್ಲು ಪ್ರಾರಂಭ ಮಾಡಿದೆ. ಅದ ನಂತರ ದಿನ ಸ್ಟಾರ್ಟಿಂಗಲ್ಲೇ ನನ್ನ ಬಿಸ್ನೆಸ್ ಬಂದು 500 ರೂಪಾಯಿ ವ್ಯಾಪಾರ ಇತ್ತು. ಎಷ್ಟೋ ಜನ ನಮ್ಮೂರಲ್ಲಿ ಪಕ್ಕದವರೆಲ್ಲ ಹೇಳ್ತಾಯಿದ್ರು, ಇವನು ಕೆಲಸ ಬಿಟ್ಟು ಬಂದವನೇ, ಇವನ ಕತೆ ಮುಗಿದೋಯ್ತು, ಇನ್ನೇನು ಉದ್ಧಾರ ಆಗಲ್ಲ, ಅಷ್ಟಷ್ಟು ಗೌರ್ಮೆಂಟ್ ಕೆಲಸ ಸಿಕ್ಕಿತ್ತು, ಇವನಿನ್ನು ಉದ್ಧಾರ ಆಗಲ್ಲ ಅಂತೇಳಿ ಎಷ್ಟೋ ಜನ ಹೇಳ್ತಾಯಿದ್ರು. ನನಗೂ ಒಂದು ಬಾಧೆ ಇತ್ತು. ಕೆಲಸ ಬಿಟ್ಟ ನಂತರ ಯಾವುದೋ ಒಂದು ಸಾಧನ ಮಾಡಬೇಕು ಅಂತಂದು ನಾನು ಹೋಟ್ಲ್ ಪ್ರಾರಂಭ ಮಾಡಿದೆ. ಅದ ನಂತರ 500 ರೂಪಾಯಿ ವ್ಯಾಪಾರ ಇತ್ತು. 500 ರೂಪಾಯಿಯಿಂದ ಏನಕ್ಕೂ ನನಗೆ ಸಾಕಾಗ್ತಾ ಇಲ್ಲ. ಆ ಟೈಮಲ್ಲೇ 30 ಜನ ನನ್ನ ಸ್ಟಾಫ್ ಇದ್ದರು. ಆ ಟೈಮಲ್ಲೇ ನಾನು ಕುಕ್ ಆಗಲಿ, ಸರ್ವಿಸ್ ಆಗಲಿ, ಸ್ಟಿವೋಟ್ ಆಗಲಿ ಮತ್ತು ಹೌಸ್ ಕೀಪಿಂಗ್ ಆಗಲಿ 30 ಜನ ಇದ್ದರು. 500 ರೂಪಾಯಿ ವ್ಯಾಪಾರದಾಗ ನಾನು ಏನೂ ಸಾಧನೆ ಮಾಡೋಕ್ಕಾಗಿಲ್ಲ. ಹಂಗೆ ನಾನು ಡೆವಲಪ್ಮೆಂಟ್ ಮಾಡಿಕೊಂಡು ಇವತ್ತೊಂದು ರಾಕ್ ವ್ಯಾಲಿ ರೆಸಾರ್ಟ್ ಅಂದ ಎಲ್ಲ ಟೋಟಲ್ ನಮ್ಮ ಕರ್ನಾಟಕ, ನಮ್ಮ ಆಂಧ್ರ ಪ್ರದೇಶ ಗೊತ್ತಾಗಂಗೆ ಎಲ್ಲ ನಾನು ಇದು ಮಾಡ್ಕೊಂಬಂದಿದ್ದೀನಿ. ಅದೇ ನನ್ನ ಲೈಫ್ ಸ್ಟೈಲ್ ನಡೀತಾ ಇದೆ. ಪುನಃ ನಂತರ ರಾಜಕೀಯ ಅಂತಂದಮೇಲೆ ನಮ್ಮ ನಾಗರಾಜನ್ ಸಿಕ್ಕಿದ್ರು, ನಮ್ಮ ಸ್ವಂತ ರಿಲೇಷನ್ ನಾಗರಾಜನವರು ಸಿಕ್ಕಿದ್ರು. ನೀನು ಈ ಥರ ಇದ್ದರೆ ಆಗಲ್ಲಪ್ಪ, ಸ್ವಲ್ಪ ನೀನು ರಾಜಕೀಯಕ್ಕೆ ಬರಬೇಕು ಅಂತೇಳಿಬಿಟ್ಟು ಮುಂದೆ ಕರ್ಕೊಂಡೋದ್ರು. ಆ ಟೈಮಲ್ಲಿ ನಮ್ಮ ಸಮೃದ್ಧಿ ಮಂಜನವರು ಬಂದರು, ಶಾಸಕರು ಬಂದರು. ಅವ್ರ ಜೊತೆಯಿಂದ ನಾನು ಈ ಕಡೆ ಬಿಸ್ನೆಸ್ ಬಿಟ್ಟು ಅವ್ರ ಜೊತೆ ನಾನು ಫಾಲೋ ಮಾಡಿದೆ. ಅವ್ರು ಹೇಳ್ದಂಗೆ ಕೇಳಿಕೊಂಡು ನಾವು ಕೆಲಸಗಳು ಮಾಡಿಕೊಂಡು ರಾಜಕೀಯಕ್ಕೆ ಬಂದೆ ಸರ್. ನಾನು ರಾಘವಲ್ಲಿ ಚಂದ್ರು ಅವರು CRPF ಅಲ್ಲಿ 25,000-30,000 ಸಾವಿರಕ್ಕೆ ಸೇರಿದಂಥವ್ರು. ಹೌದು. ಆದರೆ ಇವತ್ತು ರಾಘವಲ್ಲಿ ಚಂದ್ರು ಅವ್ರದ್ದು ಕೋಟ್ಯಾಂತರ ರೂಪಾಯಿ ಒಡೆಯ ಆಗಿದ್ದಾನೆ, ಹೆಂಗ ಅನ್ನೋದು ಜನರ ಪ್ರಶ್ನೆ. ಓಕೆ ಸರ್,
ಕೋಟ್ಯಾಂತರ ರೂಪಾಯಿ ಆದರೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ. ಯಾರು ಹೊಟ್ಟೆ ಹೊಡೆದಿಲ್ಲ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ. ಬಟ್ ನಾನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದು ಬ್ಯಾಂಕ್ ಅಂತಿದೆ, ಬ್ಯಾಂಕ್ ಲೋನ್ಗಳು ಮಾಡ್ಕೊಂಡು ನಾನು ಈ ಲೆವೆಲ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಬ್ಯಾಂಕ್ ಇದೆ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ. ಬ್ಯಾಂಕಿಂದ ನಾನು ಸ್ವಲ್ಪ ಮುಂದೆ ಹೋಗ್ಕೊಂಡು ಬಂದಿದ್ದೀನಿ ಅಷ್ಟೇ, ಬಿಟ್ಟು ಯಾರು ನಾನು ಹೊಟ್ಟೆ ಹೊಡೆದಿಲ್ಲ ಸರ್. ನಾನು ಇದರಲ್ಲಿ ರಾಜಕೀಯದಿಂದ ಅಸಲು ಸಂಪಾದನೆ ಮಾಡಿಲ್ಲ ನಾನು. ಚಂದ್ರು ಅವರು ಎಲ್ಲೋ ಒಂದ್ ಕಡೆ ಪ್ರಮುಖ ರಾಜಕಾರಣಿಗಳ ಜೊತೆ ಸೇರ್ತಾ ಇದ್ದಾರೆ. ಸಮಯ ಸಿಕ್ಕಿದ್ರೆ, ಅವಕಾಶ ಸಿಕ್ಕಿದ್ರೆ ರಾಜಕೀಯಕ್ಕೆ ಬರ್ತಾರಾ ಅನ್ನೋದು ಜನರ ಪ್ರಶ್ನೆ ಆಗಿದೆ. ಎಸ್, ಈ ರೀತಿ ಆಗ್ಬೋದಾ ಸರ್? ನನಗೆ ಒಂದು ಫಸ್ಟು ರಾಜಕೀಯ ಬರೋಕ್ಕೆ ನನಗೆ ಇಷ್ಟ ಇಲ್ಲ. ಫಸ್ಟ್ ಒಂದು ಪಾಯಿಂಟು, ನಾನು ಬಂದಿದ್ದ ಕಾರಣ ನಾಗರಾಜನ್ ನೋಡಿ, ನಮ್ಮ ಸಮೃದ್ಧಿ MLA ನೋಡಿ ಬಂದಿದ್ದು ರಾಜಕೀಯಕ್ಕೆ. ನಾನೊಬ್ಬ ಬಿಸ್ನೆಸ್ ಮ್ಯಾನ್. ನನ್ನ ನಂಬ್ಕೊಂಡು 100 ಜನ ಕೆಲಸ ಮಾಡ್ತಾ 13 ವರ್ಷದಿಂದ ರನ್ ಮಾಡ್ತಾಯಿದ್ದೀನಿ. ನನ್ನ ನಂಬ್ಕೊಂಡು 100 ಜನ ಕೆಲಸ ಮಾಡ್ತಾಯಿದ್ದಾರೆ. ಅವರ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ನಾನು ನಂಬ್ಕೊಂಡು ಒಂದು 200 ಜನ 300 ಜನ ಫ್ಯಾಮ್ಲಿ ಇದ್ದಾರೆ, ಮಕ್ಕಳೆಲ್ಲ ಸೇರಿಕೊಂಡು. ತಿಂಗಳ ಬಂದರೆ ಪೇಮೆಂಟ್ ನನಗೆ 7 ಲಕ್ಷ 10 ಲಕ್ಷ ಬೇಕು ನನ್ನ ಪೇಮೆಂಟು. ನಾನು ಮಾಡ್ತಾ ಇರೋದು ಬಿಸ್ನೆಸ್. ನನಗೆ ರಾಜಕೀಯ ಫಸ್ಟ್ ಆಫ್ ಆಲ್ ನಾನು ರಾಜಕೀಯ ಇಷ್ಟ ಇಲ್ಲ. ನನಗೆ ಯಾವುದಕ್ಕೂ ನಾನು ಆಕಾಂಕ್ಷನಲ್ಲ. ಸಮಯ ಬಂದರೆ 100% ರಾಜಕೀಯ ಹುಡ್ಕೊಂಡು ನಾನು ಹೋಗಲ್ಲ. ರಾಜಕೀಯ ನನ್ನ ಹತ್ರ ಬಂದ ಖಂಡಿತ ಬರ್ತೀನಿ. ಕಾಳಿನಲ್ಲಿ ನಾಗರಾಜನ್ ಅವರು ನಿಮ್ಮೂರು ನಮಗೆ ಆಪ್ತರು ಅಂತ ಹೇಳಿದ್ರು. ಎಲ್ಲೋ ಒಂದ್ ಕಡೆ ನಾಗರಾಜಣ್ಣ ಚಂದ್ರು ಅವರು ಈಗ ದೂರ ಆಗಿದ್ದಾರೆ ಅಂತ ಜನ ಹೇಳ್ತಿದ್ದಾರೆ. ಎಸ್, ಈ ರೀತಿ ಆಗಿದೆ ಸರ್? ತಪ್ಪು. ಅವ್ರು ಯಾವತ್ತಿದ್ರು ನಮ್ಮ ಅಣ್ಣಾರೆ, ಅದರಲ್ಲಿ ಎಣ್ಣೆ ಮಾತಿಲ್ಲ. ರಾಜಕೀಯ ಬರುತ್ತೆ ಹೋಗುತ್ತೆ, ಅದು ಬೇರೆ. ಇದು ನಾವು ಯಾವತ್ತೂ ಆಯ್ತು ನಾವು ಬಿಟ್ಕೊಡಲ್ಲ. ಕೆಲವು ವೇದಿಕೆಗಳಲ್ಲಿ ಕಾಣ್ತಾ ಇಲ್ಲ ಚಂದ್ರು ಅವರು, ಮೊದಲು ಕಾಣ್ತಾ ಇದ್ರು ಸರ್. ಇಲ್ಲ, ಈಗ ನನಗೆ ಬಿಸ್ನೆಸ್ ಇಂಪಾರ್ಟೆಂಟ್ ಸರ್. ನನಗೆ ಸಮಯಕ್ಕೆ ಬಂದ್ವಿ, ನಮ್ಮ ಶಾಸಕರನಿಗೆ ಮಾಡಬೇಕು, ಗೆಲ್ಲಿಸಬೇಕು ಅಂತ ಅದೊಂದು ಉದ್ದೇಶ ಇತ್ತು. ಬಂದ್ವಿ, ಮಾಡಿದ್ವಿ, ಗೆದ್ದರು. ಹೈಯೆಸ್ಟ್ ಮೆಜಾರಿಟಿ ತಾಲೂಕಲ್ಲಿ 2nd ಪ್ಲೇಸ್ ನಮ್ಮ ಹೆಬ್ನಿ ಪಂಚಾಯಿತಿ. ಬಟ್ ನಾನು ಒಬ್ಬನೇ ಅಲ್ಲ, ಎಲ್ಲ ಕಾರ್ಯಕರ್ತರು ಕಷ್ಟಪಟ್ಟರು. ಈ ಹೆಬ್ನಿ ಪಂಚಾಯತಿ ಎಲ್ಲ ಕಾರ್ಯಕರ್ತರು ಕಷ್ಟಪಟ್ಟರು. ನಾನು ಒಬ್ಬನೇ ಮಾಡಿದ ಸಾಧನೆ ಮಾಡೋಂತಿಲ್ಲ, ಎಲ್ಲರೂ ಕಷ್ಟಪಟ್ಟು 2ನೇ ತಾಲೂಕಲ್ಲಿ 2ನೇ ಪ್ಲೇಸ್ಗೆ ತರಿಸಿದ್ದೀವಿ ನಾವು ಹೆಬ್ನಿ ಪಂಚಾಯತಿನ. 30-40 ವರ್ಷ ಹಿಸ್ಟ್ರಿ ಇದು. ಇದುವರೆಗೂ ಹೆಬ್ನಿ ಪಂಚಾಯತಿಯಲ್ಲಿ JDS ಲೀಡ್ ಬಂದಿಲ್ಲ. ಫಸ್ಟ್ ಟೈಮ್ ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಲೀಡ್ ಬಂದಿದ್ದು ಹೆಬ್ನಿ ಪಂಚಾಯತಿ. ಈಗ ಒಂದೇ ಪಂಚಾಯತಿಯಲ್ಲಿ ಇಬ್ರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಇಬ್ರು JDS ನಲ್ಲೇ ಕಾಣಿಸ್ಕೊಂತಾ ಇದ್ದಾರೆ, ಇಬ್ರು ZBಗೆ ಟಿಕೆಟ್ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಇಬ್ರಲ್ಲಿ ನಿಮ್ಮ ಪ್ರಕಾರ ಯಾರು ಸಿಗ್ಬೋದು ಸರ್? ಯಾರು ಅಂದ್ರೆ ಇಬ್ರು ಅಂದ್ರೆ ಗೊಲ್ಲಳ್ಳಿ ಪ್ರಭಾಕರ್ ಮತ್ತೆ ಸತ್ಯನ್ ಅವರು ಇಬ್ರು ಕಾಣಿಸ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಸರ್, ಪ್ರಭಾಕರ್ ವ್ಯಕ್ತಿ ಅದು ನನಗೆ ಗೊತ್ತೇ ಇಲ್ವಾ? ನನಗೆ ಗೊತ್ತಿಲ್ಲ. ಸತ್ಯನ್ ಅವ್ರು ಮಾತ್ರ ಗೊತ್ತು. ಬೇಕಾ ಅವ್ರು ಮಾಡೋಣ. ಪ್ರಭಾಕರ್ ಅಂತ ಯಾರು ನನಗೆ ಗೊತ್ತಿಲ್ಲ. ಜೊತೆಯಲ್ಲಿ ಇರ್ತಕ್ಕಂಥವರೇ ಒಬ್ರು ನಿಮ್ಮ ಸ್ನೇಹಿತರು, ನಿಮ್ಮೂರ್ನವರೇ, ಕೊಲ್ಲಳ್ಳಿ ಪ್ರಭಾಕರ್ ಅವರು. ಐ ಡೋಂಟ್ ನನಗೆ ಗೊತ್ತಿಲ್ಲ ಸರ್ ಅವ್ರು ಯಾರು ಅಂತ. ಸೊ ಅವರು ನೀವು ಒಂದೇ ಸ್ನೇಹಿತರು ಅಂತ ಹೇಳಿ ತಾಲೂಕಿನಲ್ಲಿ ಜನ ಹೇಳ್ತಿದ್ದಾರೆ. ಎಸ್, ಈ ರೀತಿ ಆಗಿದೆಯಾ? ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವರ ಪ್ರಭಾಕರನ್ ವ್ಯಕ್ತಿ ಅಂತ ನನಗೆ ಯಾರು ಅಂತ ಗೊತ್ತಿಲ್ಲ. ಸೊ ಜನರು ಈಗ ಇದೇ ಪ್ರಶ್ನೆ, ಗೊಲ್ಲಳ್ಳಿ ಪ್ರಭಾಕರ್ ಚಂದ್ರು ಅವರು ಒಂದೇ ಊರಿನವರು, ಒಂದೇ ಕ್ಲಾಸ್ಮೇಟ್ ಅವರು, ಆದರೆ ಇವರಿಬ್ರು ದೂರ ಆಗಿದ್ದಾರೆ. ಏಕೆ ಅನ್ನೋದು ಇದುವರೆಗೂ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಸರ್, ನಾನು ಹೇಳ್ತಾ ಇದ್ದೀನಿ, ಪ್ರಭಾಕರನ್ ವ್ಯಕ್ತಿ ಅಂತ ಯಾರೂ ನನಗೆ ಗೊತ್ತಿಲ್ಲ. ಅವ್ರು ಯಾವುದೋ ಒಂದು 6 ತಿಂಗಳ ಮುಂಚೆನೇ ಒಂದು ಇಂಟ್ರ್ಯೂ ಮಾಡಿದ್ರು. ನಾನು ಇಂಥ ಗೊಲ್ಲಲ್ಲಿ ಹುಟ್ಟಿ ನಾನು ಇದು ಸಾಧನೆ ಮಾಡಿದ್ದೀನಿ, ಒಂದು 50 ರೂಪಾಯಿ 100 ರೂಪಾಯಿ ಎತ್ಕೊಂಡು ಹೋಗಿ ನಾನು ಬೆಂಗಳೂರಿಗೆ ಹೋಗಿದ್ದೆ ಅಂತ. ನನ್ನ ಪಕ್ಕದಲ್ಲಿ ನನ್ನ ಫ್ರೆಂಡು ಚಂದ್ರು ಅಂತಿದ್ದಾನೆ ನಮ್ಮೂರಲ್ಲಿ. ನಾನು ಮುಂದೆ ಕೂತಿದ್ದೆ, ಹಿಂದುಗಡೆ ಯೂಟ್ಯೂಬ್ ನೋಡ್ತಾ ಇದ್ದ. ಆವಾಗ ನಾನು ಕೇಳಿಸ್ಕೊಂಡೆ ಏನಂತ. ನಾನು ಗೊಲ್ಲಲ್ಲಿ ಹುಟ್ಟಿ ನಾನು ಈ ಥರ 50 ರೂಪಾಯಿನ ಎತ್ಕೊಂಡು ಹೋಗಿ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳ ಸಾಧನೆ ಇದು ಮಾಡಿದ್ದೀನಿ, ಎಷ್ಟೋ ಜನ ನಂಗೆ ಕೆಲಸ ಕೊಟ್ಟಿದ್ದೀನಿ ಅಂತ. ಆವಾಗ ನಾನು ಸ್ವಂತ ಹೋಗ್ಲಿ ಬಿಡಪ್ಪ, ಯಾರನ್ನ ಕಂಪ್ನಿಗಳಿಗೆ ಇಟ್ಕೊಂಡಿದ್ದಾನೆ ಅಂತ, ಏನೋ ಕಂಪ್ನಿ ಇಟ್ಕೊಂಡು ನಡೆಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸಂತೋಷ ಬಿದ್ದುಬಿಟ್ಟು ಅದುವರೆಗೂ ಆವತ್ತು ನೋಡಿದ್ದು ಇದುವರೆಗೂ ನನಗೆ ಗೊತ್ತಿಲ್ಲ. ಅವ್ರು ಯಾರು ಅಂತೂ ಗೊತ್ತಿಲ್ಲ. ಎಲ್ಲ ಈಗ ನಮ್ಮೂರು ಗೊಲ್ಲಲ್ಲಿ ಇದೆ, ಎಲ್ಲ ಜನರಿಗೆ ಗೊತ್ತಿದೆ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಗೊತ್ತಿದೆ ಸರ್. ನಾವು ಯಾಕೆ ಮಾತಾಡಬೇಕು? ನಮಗೆದ್ದು ಗೊತ್ತಿಲ್ಲ, ನಮ್ಮ ಕಣ್ಣು ಕಾಣಿಲ್ಲ ಸರ್. ಸಮಾಜ ಸೇವೆ ಮಾಡಬೇಕಂತ ಎದುರುಗಡೆ ಕೇಳಿ ಮಾಡೋಕ್ಕಾಗಲ್ಲ ಸರ್. ನಮ್ಮ ಮನಸ್ಸಿಗೆ ಬಂದಾಗ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾಯಿದ್ದೀವಿ. ಇದರಲ್ಲಿ ಎರಡನೇ ಮಾತಿಲ್ಲ. ನಾವು ಎತ್ಕೊಂಡೋಗಿ ಯಾರಿಗೂ ಒಂದೊಬ್ಬರಿಗೆ ಸಹಾಯ ಮಾಡಿಬಿಟ್ಟು ಅವ್ರಿಗೆ ಬೀದಿ ತರ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಹಿಂದುಗಡೆ ಒಂದು 4-5 ಕ್ಯಾಮ್ರಾಗಳು ಹಾಕ್ಕೊಂಡು ಒಂದು 2,000 ರೂಪಾಯಿ ಸಹಾಯ ಮಾಡಿಬಿಟ್ಟು ಅಂತ ಅವ್ರ ಮಾನ ಮರ್ಯಾದೆ ತೆಗೆಯೋದು ನನಗೆ ಇಷ್ಟ ಇಲ್ಲ ಸರ್. ಸಹಾಯ ಮಾಡಬೇಕಂದ್ರೆ ಈ ಕೈ ಕೊಟ್ಟು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಸರ್. ಆ ಥರ ನಮ್ಮ ಸಹಾಯ ಇದೆ. ಅದು ಜನರಿಗೆ ಗುರುಸ್ತಾರೆ ಸರ್ ನಮ್ಮನ್ನು. ನಾವು ಹೇಳ್ಕೊಳ್ಳೋದು ಅವಶ್ಯಕತೆ ಇಲ್ಲ, ನಾವು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಳಬಾಗಿಲಿನ ಸ್ಥಳೀಯ ಶಾಸಕರು ಸಮೃದ್ಧಿ ಮಂಜುನಾಥ್ಗೂ ಚಂದ್ರಿಗೂ ಒಡನಾಟ ಹೆಂಗಿದೆ? ಚೆನ್ನಾಗಿದೆ ಸರ್.
ಚೆನ್ನಾಗಿದೆ, ನಾವಿಬ್ಬರು ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀವಿ, ಲೀಡರ್ಗಳೆಲ್ಲ ಚೆನ್ನಾಗಿದ್ದೀವಿ. ಇದರಲ್ಲಿ ಒಂದು ಕಡೆ JDS ನ ಕೆಲವು ಮುಖಂಡರ ಜೊತೆ ಚಂದ್ರು ಅವರು ಸೇರ್ತಾ ಇಲ್ಲ ಅಂತ ಹೇಳಿ ಮುಖಂಡರು ಅಂತಿದ್ದಾರೆ. ಎಸ್, ಈ ರೀತಿ ಆಗಿದೆ ಸರ್? ಇಲ್ಲ, ಆ ಥರ ಇಲ್ಲ ಸರ್. ನನಗೆ ಸ್ವಲ್ಪ ಬ್ಯುಸಿ ಆಗೋಯ್ತು, ಅದಕ್ಕೆ ಬಿಟ್ಟು ನಂದೇನು ಬೇರೆ ಏನೂ ಇಲ್ಲ. ಪಾರ್ಟಿಯಲ್ಲಿ ಕಷ್ಟ ಬಿದ್ದಿದ್ದೀನಿ 100%. ಕನಿಷ್ಠ ನಮ್ಮ ಅಪ್ಪನ ಕಾಲದಿಂದ ನಾವು JDS ಪಾರ್ಟಿ ಬಿಟ್ಟು ನಾವೆಲ್ಲೂ ಹೋಗಿಲ್ಲ. ಏನೇ ಇದ್ರೂ ಸೆಂಟ್ರಲ್ BJPಗೆ ಹಾಕ್ತಾಯಿದ್ವಿ. ನನಗೆ ಬುದ್ಧಿ ಬಂದಾಗ ಮೇಲೆ ಅದರ ನಂತರ JDS. ಅದಕ್ಕೆ ಮುಂಚೆ ನಮ್ಮ ತಂದೆಯರೆಲ್ಲ CPM ಇದ್ದರು. ಯಾವಾಗ ನಮ್ಮ ನಾಗರಾಜನ್ನ JDSಗೆ ಅಂತ ಗುರುತಿಸ್ಕೊಂಡ್ರೋ ಆವಾಗಲಿಂದ ನಾವು ಚೇಂಜ್ ಆದ್ವಿ ಸರ್. ಅದು ಬಿಟ್ಟು ಇವತ್ತು ಆ ಪಾರ್ಟಿನ ಬಿಟ್ಟು ನಾವು ಹೋಗಿಲ್ಲ, ಅದರಲ್ಲೇ ಇದ್ದೀವಿ. ಇನ್ನು ಕೊನೆಯವರೆಗೂ ಅದರಲ್ಲೇ ನಾವು ಮುಂದುವರ್ಕೊಂಡು ಹೋಗ್ತೀವಿ. ಸತ್ಯೇಂದ್ರ ಬಗ್ಗೆ ನೀವೇನು ಹೇಳ್ತೀವಿ ಸರ್? ಒಳ್ಳೆ ಫ್ರೆಂಡ್ ಸರ್, ಒಳ್ಳೆ ಫ್ರೆಂಡ್, ಗುಡ್ ಫ್ರೆಂಡ್. ಅವ್ರದ್ದು ನೀವು ಅವ್ರ ಜೊತೆಲಿದ್ದೀರಾ ಸರ್? ಅವರು ನಾನು ಅಟ್ಲೀಸ್ಟ್ ಅಂದರೆ ಒಂದು 13 ವರ್ಷದಿಂದ ನನ್ನ ರಾಕ್ ವ್ಯಾಲಿ ಸ್ಟಾರ್ಟ್ ಆಗಿಂದ ಅವರು ಆ ಟೈಮಲ್ಲಿ ಅವರು ಬರ್ತಾಯಿದ್ರು ಸರ್. ನಮ್ಮ ಊಟ ತುಂಬ ಚೆನ್ನಾಗಿದೆ ಅಂತ ಬರ್ತಾಯಿದ್ರು. 13 ವರ್ಷದಿಂದ ನನ್ನ ಫ್ರೆಂಡ್ಸು ಚೆನ್ನಾಗಿದೆ, ಒಳ್ಳೆ ಗುಡ್ ಫ್ರೆಂಡ್ಸ್ ಸರ್. ಮಾತು ಹೇಳ್ತೀನಿ, ಈ ಟಿಕೆಟ್ ಕೊಡೋರು ಎಲ್ಲ ಟೋಟಲ್ ನೋಡೋರು ಹೈಕಮಾಂಡ್ ನೋಡುತ್ತೆ. ಇದನ್ನು ಗುರುತಿಸೋ ಜನ ಗುರುತಿಸ್ತಾರೆ. ಸತ್ಯನವ್ರು ಏನು ಮಾಡಿದ್ದಾರೆ, ಇವತ್ತು ಪಾಪ ಟಮಾಟ ಮಂಡಿ ಇಟ್ಕೊಂಡು ರೈತರಿಗಾಗಲಿ ಇನ್ನೊಬ್ಬರಿಗಾಗಲಿ ಸಹಾಯ ಅಂತ ಹೋದರೆ ಸಹಾಯ ಮಾಡಿದ್ದಾರೆ. ಆಯ್ಪನೇನು ಯೂಟ್ಯೂಬ್ಲಿ ಹಾಕ್ಕೊಂಡು ದಿನ ನಮಗೂ ದಿನ ಒಬ್ಬರು ಇಬ್ಬರು ಇರ್ತಾರೆ ಸರ್. ನಾವು ತೋರಿಸ್ಕೊಳ್ಳೋಕೆ ಹೋಗಲ್ಲ, ನಮಗೆ ಬೇಡ. ಯಾಕೆ ತೋರಿಸ್ಕೊಂಡ್ರೆ ಅವ್ರು ಬೀದಿಗೆ ಆಗಂಗಾಗತ್ತೆ, ನಾವು ಆ ಫ್ಯಾಮಿಲಿನ ತೊಗೊಂಡು ಬೀದಿಗೆ ಆಗುತ್ತೆ, ನಮಗೆ ಬೇಡ. ಸತ್ಯನೂ ಅಷ್ಟೇ ಒಳ್ಳೆ ಸೇವೆ ಮಾಡ್ತಾಯಿದ್ದಾರೆ. ನೋಡ್ರಿ, ಈಗ ಪ್ರೆಸಿಡೆಂಟ್ ಆಗಿದ್ರು, ಒಳ್ಳೆ ಸೇವೆಗೆ ನಾನು ನೋಡಿದ ಖುದ್ದಾರ ನೋಡಿದ್ದೀನಿ. ಆ ಥರ ಅವಕಾಶ ಬಂದರೆ 100% ನಾವು ಸತ್ಯನಿಗೆ ಮದ್ದತು ಕೊಡ್ತೀವಿ ಸರ್. ಈಗ ಕೊಡುವುದೆಲ್ಲ ಹೈಕಮಾಂಡ್ ನಮ್ಮ ನಾಗರಾಜನ ಇದ್ದಾರೆ, ಸಮೃದ್ಧಿ ಮಂಜನ್ ಅವರು ಇದ್ದಾರೆ. ಅವ್ರು ಡಿಸೈಡ್ ಮಾಡಿ ನೋಡಪ್ಪ ಇಂಥವ್ರು ಕ್ಯಾಂಡಿಡೇಟ್ ಅಂದರೆ 100% ಮಾಡ್ತೀವಿ ನಾವು. ಎಲ್ಲೋ ಒಂದ್ ಕಡೆ ಚಂದ್ರು ಅವರು ಯಾವ ರಾಜಕೀಯ ಬಂದ್ರು ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಇಡ್ತಾರೆ. ಸೊ ಇವರು ಅಭಿವೃದ್ಧಿ ಆಗೋದಕ್ಕೆ ಅಂತ ಹೇಳಿ ಜನ ಅಂತಿದ್ದಾರೆ. ಎಸ್, ಈ ರೀತಿ ನಿಜನ? ರಾಕ್ ವ್ಯಾಲಿ ರೆಸಾರ್ಟ್ ಅನ್ನೋದು ಮೊದಲು ಅಲ್ಲಿ ದಾರಿ ಇತ್ತು, ಆ ದಾರಿಯ ಮೇಲೆ ರೆಸಾರ್ಟ್ ಕಟ್ಕೊಂಡಿದ್ದಾರೆ ಸರ್. ರಾಕ್ ವ್ಯಾಲಿ ರೆಸಾರ್ಟ್ ದಾರಿ ಇತ್ತು, ಅಲ್ಲಿ ಬಸ್ ಸ್ಟ್ಯಾಂಡ್ ತರ ಇತ್ತು, ಅದ್ರ ಮೇಲೆ ಇವರು ರೆಸಾರ್ಟ್ ಕಟ್ಕೊಂಡಿದ್ದಾರೆ. ನಿಜನ ಸುಳ್ಳ ಸರ್ ಇದು? ವೀಕ್ಷಕರೇ, ಮುಳುಬಾಗಿಲಿನ ಇಂಚಿಂಚು ಸುದ್ದಿಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್ ಮುಳುಬಾಗಿಲು.